ಸ್ನೇಹಿತರೆ, ತ್ರಿಭಾಷ್ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಭಾರತದ ಮಿಸೈಲ್ ಶಕ್ತಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಈಗಾಗಲೇ ಅಗ್ನಿ, ಪೃಥ್ವಿ, ಬ್ರಹ್ಮೋಸ್ನಂತಹ ಭಯಾನಕ ಕ್ಷಿಪಣಿ ಬಲವನ್ನು ಹೊಂದಿರುವ ಭಾರತಕ್ಕೆ ಈಗ ಮತ್ತೊಂದು ಬ್ಯಾಲಿಸ್ಟಿಕ್ ಮಿಸೈಲ್ ಸೇರ್ಪಡೆ ಆಗ್ತಾ ಇದೆ. ಈ ಮಿಸೈಲ್ ಅನ್ನು ಸಮುದ್ರದ ಮೇಲಿಂದ ಬರುವ ಅಪಾಯಗಳನ್ನು ಎದುರಿಸುವುದಕ್ಕಾಗಿಯೇ ಸಿದ್ಧಪಡಿಸಲಾಗಿದೆ. ಪಾಕಿಸ್ತಾನ ಈ ಮಿಸೈಲ್ ಬಗ್ಗೆ ತುಂಬಾನೇ ತಲೆಕೆಡಿಸಿಕೊಂಡಿದೆ. ಹಾಗೂ ಇದು ಹಿಂದೂ ಮಹಾಸಾಗರದಲ್ಲಿ ಹೆಚ್ಚಾಗ್ತಿರುವ ಚೈನಾದ ಕಿರಿಕಿರಿ ಮತ್ತು ಪ್ರಭಾವಕ್ಕೆ ಕಡಿವಾಣ ಹಾಕೋದಕ್ಕೆ ಸಹಾಯವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾವುದು ಈ ಬ್ಯಾಲಿಸ್ಟಿಕ್ ಮಿಸೈಲ್? ಇದು ಈಗಾಗಲೇ ನಮ್ಮ ಬಳಿ ಇರುವ ಬ್ಯಾಲಿಸ್ಟಿಕ್ ಮಿಸೈಲ್ಗಿಂತ ಭಿನ್ನ ಅನ್ನಿಸಿಕೊಳ್ಳೋದು ಹೇಗೆ ಅನ್ನೋದನ್ನು ಒಂದಿಷ್ಟು ಮಾಹಿತಿಯ ಮೂಲಕ ನೋಡೋಣ. ಗೆಳೆಯರೇ, 3 ಕಡೆ ನೀರಿನಿಂದ, 1 ಕಡೆ ಭೂಮಿಯಿಂದ ಸುತ್ತುವರಿಯಲ್ಪಟ್ಟ ದೇಶ ನಮ್ಮ ಭಾರತ. ಹೀಗಾಗಿಯೇ ಇದನ್ನು ಪರ್ಯಾಯ ದ್ವೀಪ ಅಂತ ಕರೀತಾರೆ. ಇಂಥ ಭಾರತಕ್ಕೆ ಪಕ್ಕದಲ್ಲಿಯೇ 2 ಶತ್ರುಗಳಿದ್ದಾರೆ. ಪಶ್ಚಿಮದಲ್ಲಿ ಪಾಕಿಸ್ತಾನ ಇದೆ, ಉತ್ತರ ಮತ್ತು ಪೂರ್ವದಲ್ಲಿ ಚೈನಾ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇದೆ. ಇನ್ನು ಬಾಂಗ್ಲಾದೇಶ ಆಗಾಗ್ಗೆ ತನ್ನ ಪಕ್ಷವನ್ನು ಬದಲಿಸ್ತಾ ಭಾರತದ ಜೊತೆ ಕಿರಿಕಿರಿ ಮಾಡುತ್ತೆ. ಇಂಥ ಹೊತ್ತಲ್ಲಿ ಭಾರತ ಒದಗಿ ಬರಬಹುದಾದ ಅಪಾಯವನ್ನು ಎದುರಿಸೋಕೆ ಎಲ್ಲ ರೀತಿಯಲ್ಲೂ ಸಿದ್ಧವಾಗಿರಬೇಕು. ಹೀಗಾಗಿ ಭಾರತ ತನ್ನ ಭೂಗಡಿಯ ಜೊತೆಗೆ ಜಲಗಡಿಯ ರಕ್ಷಣೆಯ ಬಗ್ಗೆಯೂ ಕೂಡ ಈಗ ಹೆಚ್ಚು ಗಮನ ಕೊಡ್ತಾ ಇದೆ. ಸದ್ಯಕ್ಕೆ ಭಾರತದ ಪೂರ್ವದಲ್ಲಿ ಮಯನ್ಮಾರ್ ಹಾಗೂ ಬಾಂಗ್ಲಾದೇಶ, ಉತ್ತರದಲ್ಲಿ ಚೈನಾ, ಭೂತಾನ್, ನೇಪಾಳ ಮತ್ತು ಪಶ್ಚಿಮದಲ್ಲಿ ಪಾಕಿಸ್ತಾನಗಳನ್ನು ಗಡಿಯಾಗಿ ಹೊಂದಿದೆ. ಅಫ್ಘಾನಿಸ್ತಾನದ ಗಡಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರೋದ್ರಿಂದ ನೇರವಾಗಿ ಅಫ್ಘಾನಿಸ್ತಾನದ ಜೊತೆ ಭಾರತ ಸಂಪರ್ಕವನ್ನು ಹೊಂದಿಲ್ಲ. ಇನ್ನು ಭೂಗಡಿಗಳ ರಕ್ಷಣೆಗೆ ಭಾರತ ಸಾಕಷ್ಟು ಉನ್ನತ ಮಟ್ಟದ ಕ್ರಮಗಳನ್ನು ಕೈಗೊಂಡಿದೆ. ಚೈನಾದ ಗಡಿಯಲ್ಲಿ ಸೇನೆ ನಿಯೋಜನೆ ಮಾಡಲಾಗಿದೆ. ಹಾಗೆ ಆಕಾಶ್, ಪಿನಾಕ ಸೇರಿದಂತೆ ನಾನಾ ಮಿಸೈಲ್ಗಳನ್ನು ಚೈನಾಕ್ಕೆ ಮುಖ ಮಾಡಿ ನಿಲ್ಲಿಸಲಾಗಿದೆ. ಹಾಗೂ ರಷ್ಯಾದಿಂದ ಬಂದ S-400 ಕೂಡ ಚೈನಾ ಮತ್ತು ಪಾಕಿಸ್ತಾನದ ಕಡೆಯಿಂದ ಬರುವ ಅಪಾಯವನ್ನು ಎದುರಿಸಲು ಸಿದ್ಧವಾಗಿ ನಿಲ್ಲಿಸಲಾಗಿದೆ. ಇನ್ನು ಸುಖೋಯ್ Su-30 ರಫೇಲ್ ಯುದ್ಧ ವಿಮಾನಗಳು ಚೈನಾದ ದಾಳಿಯನ್ನು ತಡೆಯುವ ನಿಟ್ಟಿನಲ್ಲಿ ತಯಾರಿಯಲ್ಲಿದೆ. ಹಾಗೆ ಪಾಕ್ ಗಡಿಯಲ್ಲಿ ಕೂಡ ಭಾರತದ ಯುದ್ಧ ಟ್ಯಾಂಕರ್ಗಳು, ಯುದ್ಧ ವಿಮಾನಗಳು, ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸನ್ನದ್ಧ ಸ್ಥಿತಿಯಲ್ಲಿದೆ. ಆದರೂ ಕೂಡ ನಮ್ಮ ಗಡಿಯಲ್ಲಿ ನುಸುಳುಕೋರರ ಕಿರಿಕಿರಿ ತಪ್ಪಿಲ್ಲ. ಅದನ್ನು ನಮ್ಮ ಭದ್ರತಾ ಪಡೆಗಳು ಎದುರಿಸ್ತಾ ಇದೆ. ಇದು ಭೂಗಡಿಗಳಿಗೆ ಸಂಬಂಧಪಟ್ಟ ವಿಚಾರ. ಆದರೆ ಜಲಗಡಿ ಹೇಗಿದೆ? ಗೆಳೆಯರೇ, ಭಾರತ 7015 ಕಿಲೋಮೀಟರ್ಗಳಷ್ಟು ವಿಶಾಲವಾದ ಜಲಗಡಿಯನ್ನು ಹೊಂದಿದ್ದು, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯನ್ನು ಸೇರಿದಂತೆ ಭಾರತದ ಜಲಗಡಿ ಬಹಳನೇ ದೊಡ್ಡದು. ಜಲಗಡಿಗಳಿಂದ ಬೇರೆ ಬೇರೆ ರೀತಿಯ ಬಹಳಷ್ಟು ಅಪಾಯಗಳು ಉಂಟಾಗುತ್ತವೆ. ಜಲಗಡಿಗಳನ್ನು ನಿರ್ಲಕ್ಷ್ಯ ಮಾಡಿದ ಪರಿಣಾಮನೇ 2008ರಲ್ಲಿ ಮುಂಬೈನ ತಾಜ್ ಹೋಟೆಲ್ ಮೇಲೆ ಕಸಬ್ ತಂಡ ದಾಳಿ ನಡೆಸೋಕೆ ಸಾಧ್ಯ ಆಗಿದ್ದು. ಹಾಗೆ ಭಾರತಕ್ಕೆ ಬರುವ ಭಯಾನಕ ಮಾದಕ ಪದಾರ್ಥಗಳು, ಅಕ್ರಮ ಆಯುಧಗಳು, ಕಳ್ಳ ಸಾಕಾಣಿಕೆ, ಚಿನ್ನ ಇವೆಲ್ಲವೂ ಭೂಗಡಿಯಿಂದ ಮಾತ್ರ ಬರುವುದಿಲ್ಲ, ಜಲಗಡಿಗಳ ಮೂಲಕವೂ ಕಳ್ಳ ಸಾಗಾಣಿಕೆ ನಡೆಯುತ್ತವೆ. ಇವೆಲ್ಲವನ್ನು ತಡೆಯೋಕೆ ಸಾಗರ ಗಡಿಗಳನ್ನು ಸುರಕ್ಷಿತವಾಗಿ ಇಡೋದಕ್ಕೆ ಅಂತಾನೆ ಭಾರತೀಯ ನೌಕಾಪಡೆ ಇದೆ. ನೌಕಾಪಡೆಯಲ್ಲಿ 64,000 ಮಂದಿ ಆಕ್ಟಿವ್ ಯೋಧರಿದ್ದಾರೆ ಹಾಗೂ 50,000 ಮಂದಿಯ ರಿಸರ್ವ್ ಪಡೆ ಕೂಡ ಇದೆ. ಹಾಗೇನೆ ಭಾರತದ ನೌಕಾಪಡೆಯಲ್ಲಿ ಸ್ಟೆಲ್ತ್ ಜಲಾಂತರ್ಗಾಮಿಗಳು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ಯುದ್ಧ ನೌಕೆಗಳು, ಪೆಟ್ರೋಲಿಂಗ್ ವೆಸಲ್ಸ್ಗಳು, ಸ್ಪೀಡ್ ಬೋಟ್ಗಳು ಸೇರಿ ಹಾಗೆಯೇ ಸಾಕಷ್ಟು ಬಗೆಯ ನೌಕೆಗಳಿವೆ. ಅವುಗಳ ಮೂಲಕ ಭಾರತೀಯ ನೌಕಾಪಡೆ ನಮ್ಮ ಜಲಗಡಿಯನ್ನು ಕಾಪಾಡಿಕೊಳ್ತಾ ಇದೆ. ಇನ್ನು ಭಾರತ ತನ್ನ ಶತ್ರುಗಳ ವಿರುದ್ಧ ಹೋರಾಡೋದಕ್ಕೆ ಅಂತಲೇ MiG-29 ಯುದ್ಧ ವಿಮಾನಗಳು, ಕಮೌ KA-31 ಹೆಲಿಕಾಪ್ಟರ್ಗಳು ಹಾಗೂ ಇದರ ಜೊತೆಗೆ ಬರಾಕ್ ಮಿಸೈಲ್ಗಳು, ವರುಣಾಸ್ತ್ರ, KH-35 ಆಂಟಿಶಿಪ್ ಕ್ರೂಸ್ ಮಿಸೈಲ್, ಅಮೆರಿಕದ ಡ್ರೋನ್ಗಳು, ಬ್ರಹ್ಮೋಸ್ ಮಿಸೈಲ್ಗಳು, ಫ್ರಾನ್ಸ್ ನಿರ್ಮಿತ ಆಂಟಿಶಿಪ್ ಮಿಸೈಲ್ಗಳು, ಪೃಥ್ವಿ 2 ಸಾಗರಿಕಾ, ಸಬ್ಮರಿನ್ ಲಾಂಚ್ಡ್ ಮಿಸೈಲ್ ಸಿಸ್ಟಮ್ಗಳು, ಹೀಗೆ ಸಾಕಷ್ಟು ಮಿಸೈಲ್ ಮತ್ತು ಡ್ರೋನ್ಗಳು ಕೂಡ ಭಾರತೀಯ ನೌಕಾಪಡೆ ಹೊಂದಿದೆ. ಇನ್ನು ಇತ್ತೀಚೆಗೆ ಭಾರತೀಯ ನೌಕಾಪಡೆ ಸುಮಾರು 1,000 ಕಿಲೋಮೀಟರ್ ದೂರದಲ್ಲಿನ ಗುರಿಯನ್ನು ನಿಖರವಾಗಿ ಹೊಡೆದು ಹಾಕಬಲ್ಲ ಆಂಟಿಶಿಪ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಬಗ್ಗೆ DRDO ಮಾಹಿತಿಯನ್ನು ಬಹಿರಂಗಪಡಿಸಿತ್ತು. ಇನ್ನು ಈಗಾಗಲೇ ಈ ಮಿಸೈಲ್ಗಳು ಸಿದ್ಧವಾಗಿದ್ದು, ಪರೀಕ್ಷೆಯ ಬಳಿಕ ನೌಕಾಪಡೆಗೆ ಸೇರ್ಪಡೆ ಮಾಡಿಕೊಳ್ಳುವ ಉತ್ಸಾಹದಲ್ಲಿ ಭಾರತ ಇದೆ. ಈ ಬ್ಯಾಲಿಸ್ಟಿಕ್ ಮಿಸೈಲ್ ಭಾರತೀಯ ನೌಕಾಪಡೆಗೆ ಹೆಚ್ಚಿನ ಶಕ್ತಿಯನ್ನು ತುಂಬಲಿದ್ದು, 1,000 ಕಿಲೋಮೀಟರ್ ರೇಂಜ್ನಲ್ಲಿನ ಶತ್ರುಗಳ ಯುದ್ಧ ವಿಮಾನಗಳು, ಯುದ್ಧ ಹಡಗುಗಳನ್ನು ಹೊಡೆದು ಹಾಕುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಈ ಮಿಸೈಲನ್ನು ಆಂಟಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿ ಕೂಡ ಬಳಸೋದಕ್ಕೆ ಸಾಧ್ಯ ಇದೆ. ಇದು ಭಾರತಕ್ಕೆ ಚೈನಾ ಹಾಗೂ ಪಾಕಿಗಳ ವಿರುದ್ಧ ದೊಡ್ಡ ಮಟ್ಟದ ಗೆಲುವನ್ನು ತಂದುಕೊಡುತ್ತೆ. ಇನ್ನು ಈ ಮಿಸೈಲ್ನ ವಿಶೇಷತೆ ನೋಡೋದಾದರೆ, ಇದನ್ನು ಸಮುದ್ರದ ಆಳದಲ್ಲಿ ಸಬ್ಮರಿನ್ನಿಂದಾಗಲಿ ಅಥವಾ ಯುದ್ಧ ನೌಕೆಗಳಿಂದಾಗಲಿ ಕೂಡ ಉಡಾವಣೆ ಮಾಡಬಹುದಾಗಿದೆ. ಹಾಗೆಯೇ ಅಗತ್ಯ ಸಮಯದಲ್ಲಿ ಇವುಗಳನ್ನು ಭಾರತದ ಕರಾವಳಿ ತೀರದಲ್ಲಿನ ಲಾಂಚ್ ಪ್ಯಾಡ್ಗಳಿಂದ ಕೂಡ ಉಡಾಯಿಸಬಹುದಾಗಿದೆ.
ಹೀಗಾಗಿ ಇದನ್ನು ಭಾರತದ ಕರಾವಳಿಯ ರಕ್ಷಕ ಅಂತ ಕರೆಯಬಹುದಾಗಿದೆ. ಇನ್ನು ಈ ಮಿಸೈಲ್ ಅನ್ನು ತಯಾರು ಮಾಡೋದಕ್ಕೆ DRDO ಬಹಳಷ್ಟು ದಿನಗಳಿಂದ ಪ್ರಯತ್ನಗಳನ್ನು ಮಾಡಿದೆ. ನಮ್ಮ ಶತ್ರು ದೇಶಗಳು ಹೊಂದಿರುವ ಮಿಸೈಲ್ಗಳಿಗಿಂತ ವಿಭಿನ್ನವಾದ ಮತ್ತು ಅವರಿಗಿಂತ ಹೆಚ್ಚು ಶಕ್ತಿಯುತ ಮಿಸೈಲ್ಗಳನ್ನು ತಯಾರು ಮಾಡುವ ಪ್ರಯತ್ನವನ್ನು DRDO ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಈ ಮಿಸೈಲ್ನ ಪ್ರಯೋಗವನ್ನು ನಡೆಸ್ತಾ ಇದೆ. ಇನ್ನು ಇತ್ತೀಚೆಗೆ ಅಷ್ಟೇ ಪಾಕಿಸ್ತಾನ ತನ್ನ ನೌಕಾಪಡೆಗೆ ಬಳಸಲಾಗುವ ಒಂದು ಲಾಂಗ್ ರೇಂಜ್ ಮಿಸೈಲ್ ಟೆಸ್ಟ್ ಮಾಡಿತು. ಆ ಮಿಸೈಲ್ 350 ಕಿಲೋಮೀಟರ್ ರೇಂಜ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು ಅದನ್ನು ಕೂಡ ವಾರ್ಶಿಪ್ನಿಂದ ಲಾಂಚ್ ಮಾಡಲು ಸಾಧ್ಯ ಆಗ್ತಾ ಇದೆ. ಚೈನಾದಿಂದ ಬಿಡಿ ಭಾಗಗಳನ್ನು ಖರೀದಿ ಮಾಡಿದ ಪಾಕಿಸ್ತಾನ ತನ್ನಲ್ಲಿ ಅಸೆಂಬಲ್ ಮಾಡಿದ ಈ ಮಿಸೈಲನ್ನು ಪರೀಕ್ಷೆಯಲ್ಲಿ ಯಶಸ್ವಿಯಾದ ಕಾರಣ ಪಾಕ್ ಸರ್ಕಾರ ಮತ್ತು ಸೇನೆ ಖುಷಿಯಾಗಿದೆ. ಅಲ್ಲಿನ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ, ಪ್ರಧಾನಿ ನವಾಜ್ ಶರೀಫ್ ಸೇರಿದ ಹಾಗೆ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಖುಷಿಗೆ ಒಂದು ಪಾರ್ಟಿಯನ್ನು ಮಾಡಿಕೊಂಡ್ರು. ಈ ಪಾರ್ಟಿಯನ್ನು ಮಾಡಿ ಬಾಯಿ ಒರೆಸ್ಕೊಳ್ಳೋಷ್ಟು ಹೊತ್ತಿಗೆ ಭಾರತದಿಂದ ಒಂದು ಭಯಾನಕ ಮಾಹಿತಿ ಪಾಕಿಸ್ತಾನದ ಕಿವಿಯನ್ನು ತಲುಪಿತು. ಅದನ್ನು ಕೇಳಿ ಪಾಕ್ ಶಾಕ್ ಆಗಿದೆ. ಯಾಕಂದರೆ ಭಾರತ ಇನ್ನು ಕೆಲವೇ ದಿನಗಳಲ್ಲಿ 1000 ಕಿಲೋಮೀಟರ್ ರೇಂಜ್ನ ಆ್ಯಂಟಿಶಿಪ್ ಮಿಸೈಲ್ ಪರೀಕ್ಷೆ ಮಾಡುತ್ತೆ ಮತ್ತು ಅದರಲ್ಲಿ ಯಶಸ್ಸನ್ನು ಸಾಧಿಸುತ್ತೆ ಅನ್ನೋದು. ಇದನ್ನು ಸಮುದ್ರದಿಂದ ಹಡಗುಗಳ ಮೂಲಕ, ಸಬ್ಮರೀನ್ಗಳ ಮೂಲಕ ಉಡಾಯಿಸಲು ಆಗುವುದರ ಜೊತೆಗೆ ಸಮುದ್ರದ ದಡದಿಂದ ಕೂಡ ಹಾರಿಸಬಹುದು. ರೇಂಜ್ 1000 ಕಿಲೋಮೀಟರ್ ಅಂದರೆ ಭಾರತದ ಯಾವುದೇ ಸಮುದ್ರದ ತೀರದಿಂದ ಹಾರಿಸಿದರೂ ಕೂಡ ಪಾಕಿಸ್ತಾನದ ಯಾವುದೇ ನಗರವನ್ನು ಕೂಡ ಧ್ವಂಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಪಾಕಿಸ್ತಾನಕ್ಕೆ ಇದು ಭಯ ಕಾಡ್ತಾ ಇರೋದು. ಗೆಳೆಯರೇ, ಈ ಪಾಕಿಸ್ತಾನ ಇಷ್ಟೊಂದು ಪ್ರಮಾಣದಲ್ಲಿ ಭಯ ಬೀಳ್ತಿರೋದಕ್ಕೆ ಕಾರಣ 1971 ಸಮಯದಲ್ಲಿ ಅವರಿಗೆ ಆದ ಅನುಭವ. ಅವತ್ತು ಭಾರತೀಯ ನೌಕಾಪಡೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಕರಾಚಿ ನಗರ ಅಕ್ಷರಶಃ ಧ್ವಂಸವಾಗಿ ಹೋಗಿತ್ತು. ಆ ಕಾರ್ಯಾಚರಣೆಯನ್ನು ಆಪರೇಷನ್ ಟ್ರೈಡೆಂಟ್ ಅಂತ ಕರೀತಾರೆ. ಬಾಂಗ್ಲಾ ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಮೊದಲ ಬಾರಿಗೆ ಆಂಟಿಶಿಪ್ ಮಿಸೈಲ್ಗಳು ಕಾಣಿಸಿಕೊಂಡವು. 1971 ಡಿಸೆಂಬರ್ನ 4-5 ರಾತ್ರಿ ಈ ದಾಳಿ ನಡೆಯಿತು. ಅಲ್ಲಿ ಅವತ್ತು ಭಾರತದ ನೌಕಾಪಡೆ ಕರಾಚಿಯ ಬಾಗಿಲವರೆಗೆ ನುಗ್ಗಿ ಪಾಕಿಗಳನ್ನು ಹೊಡೆದು ಬಂತು. ಆದರೆ ಆ ದಾಳಿ ಎಷ್ಟು ಭಯಾನಕವಾಗಿತ್ತು ಅಂದರೆ ಆ ದಾಳಿಯಲ್ಲಿ ಪಾಕಿಸ್ತಾನ ಬಂದರು ನಗರಿ ಕರಾಚಿ ಸಂಪೂರ್ಣವಾಗಿ ನಾಶವಾಗಿದ್ದು ಅಷ್ಟೇ ಅಲ್ಲದೆ ಭಾರತ ಕರಾಚಿಗೆ ಜಲ ದಿಗ್ಬಂಧವನ್ನು ವಿಧಿಸಿಬಿಡ್ತು. ಅವತ್ತು ದಾಳಿಯಲ್ಲಿ ಒಂದು ಡಿಸ್ಟ್ರಾಯರ್, ಒಂದು ಕಾರ್ವೇಟರ್ ಮತ್ತು ಮೈನ್ ಸ್ವೀಪರನ್ನು ಪಾಕಿಸ್ತಾನ ಕಳೆದುಕೊಳ್ತು. ಆ ದಾಳಿ ಪಾಕ್ಗೆ ಇವತ್ತು ಕೂಡ ದುಸ್ವಪ್ನದ ಹಾಗೆ ಕಾಣಿಸ್ತಾ ಇದೆ. ಇವತ್ತಿಗೂ ಭಾರತ ಯಾವುದಾದ್ರೂ ಆಂಟಿಶಿಪ್ ಮಿಸೈಲ್ ಸಿದ್ಧಪಡಿಸಿದೆ ಅಂದರೆ ಪಾಕಿಸ್ತಾನ ಬೆಚ್ಚಿ ಬೀಳುತ್ತೆ, ಚೈನಾದ ಕಡೆ ಭಯದಿಂದ ನೋಡುತ್ತೆ. ಭಾರತಕ್ಕೆ ಮಿಸೈಲ್ಗಳು ಅಗತ್ಯ ಇರೋದು ಪಾಕಿಸ್ತಾನದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಮ್ಮ ಆಂಟಿಶಿಪ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಚೈನಾದ ದಾಳಿಯನ್ನು ಎದುರಿಸೋಕ್ಕೂ ಕೂಡ ಬೇಕಾಗುತ್ತವೆ. ಚೈನಾದ ವಾರ್ಶಿಪ್ಗಳು ಕೂಡ ಆಗಾಗ ಭಾರತದ ಜಲಗಡಿಗಳ ಬಳಿಯಲ್ಲಿ ಬರುತ್ತವೆ. ನಮ್ಮಲ್ಲಿ ನಡೆಯುವ ಮಿಸೈಲ್ ಟೆಸ್ಟ್ಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುತ್ತೆ. ನಾವು ಉಪಗ್ರಹ ಹಾರಿಸಿದರೆ ಅದರ ಮೇಲೆ ಚೈನಾದ ಕಣ್ಣು ಇರುತ್ತೆ. ಅಲ್ಲದೆ ಚೈನಾ ಮಯನ್ಮಾರ್, ಶ್ರೀಲಂಕಾದಲ್ಲಿ ತನ್ನ ನೌಕಾನೆಲೆಯನ್ನು ಮಾಡಿಕೊಂಡಿದೆ. ಈ ನೌಕಾನೆಲೆಗಳು ಭಾರತದ ವಿರುದ್ಧ ಚೈನಾಗೆ ಗೂಢಚಾರಿಕೆ ಮಾಡೋದಕ್ಕೆ ಸಾಕಷ್ಟು ಸಹಾಯ ಆಗುತ್ತವೆ. ಒಂದು ವೇಳೆ ಈ ಬಂದರು ನೌಕಾನೆಲೆಗಳನ್ನು ಭಾರತಕ್ಕೆ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಆದರೆ ಚೈನಾದ ಉಪಟಳವನ್ನು ತಡೆಯೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಚೈನಾದ ಬಳಿ ಕೂಡ ಇಂಥ ಆಂಟಿಶಿಪ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಕೂಡ ಇದ್ದಾವೆ. ಚೈನಾದ DF-21D, DF-26 ASPM ಆಂಟಿಶಿಪ್ ಮಿಸೈಲ್ಗಳು 1500 ಕಿಲೋಮೀಟರ್ನಿಂದ 4000 ಕಿಲೋಮೀಟರ್ವರೆಗಿನ ರೇಂಜ್ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಭಾರತ ಕೂಡ 1000 ಕಿಲೋಮೀಟರ್ ರೇಂಜ್ನ ಆಂಟಿಶಿಪ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಿದ್ಧಪಡಿಸಿಕೊಳ್ಳುವ ಮೂಲಕ ತನ್ನ 3 ಪಡೆಗಳಿಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಶಕ್ತಿಯನ್ನು ಒದಗಿಸುವ ಮೂಲಕ ನ್ಯೂಕ್ಲಿಯರ್ ವಾರ್ಗೆ ಸಿದ್ಧಪಡಿಸಿಕೊಂಡ ಹಾಗೆ ಆಗ್ತಾ ಇದೆ. ಇನ್ನು ಮಿಸೈಲ್ ಪರೀಕ್ಷೆ ಯಶಸ್ವಿಯಾದರೆ ಭಾರತದ ನೌಕಾಪಡೆಗೆ ಬಲ ಸಿಗೋದರ ಜೊತೆಗೆ ಭಾರತದ ಆಯುಧಗಳಿಗೆ ಕೂಡ ಬೇಡಿಕೆ ಬರೋದರಲ್ಲಿ ಅನುಮಾನಗಳಿಲ್ಲ. ಈಗಾಗಲೇ ಭಾರತದ ಸಾಕಷ್ಟು ಕ್ಷಿಪಣಿಗಳನ್ನು ಬೇರೆ ಬೇರೆ ದೇಶಗಳು ಖರೀದಿ ಮಾಡ್ತಾ ಇದೆ. ಹೀಗಿರುವಾಗ ಮತ್ತೊಂದು ಅಸಾಮಾನ್ಯ ಮಿಸೈಲ್ ಭಾರತ ಸೇರಿದರೆ ಅದಕ್ಕೂ ಕೂಡ ಮಾರುಕಟ್ಟೆ ಶುರುವಾಗುತ್ತೆ. ಅಷ್ಟೇ ಅಲ್ಲದೆ ಭಾರತದಲ್ಲಿನ 7515 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಕಾಯೋದಕ್ಕೆ ಕೂಡ ಇದು ಸಹಾಯ ಆಗಲಿದೆ. ಜೊತೆಗೆ ಇವುಗಳನ್ನು ಭಾರತ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಇಟ್ಟರೆ ಚೈನಾದ ಉಪಟಳವನ್ನು ನಾವು ಸರಿಯಾಗಿ ಎದುರಿಸುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಪರೀಕ್ಷೆಯಲ್ಲಿ ನಮ್ಮ DRDO ಸಂಪೂರ್ಣ ಯಶಸ್ವಿಯಾಗಲಿ ಅಂತ ಹಾರೈಸೋಣ. ಇದು ಗೆಳೆಯರೇ, ಭಾರತ ಟೆಸ್ಟ್ ಮಾಡಲು ಹೊರಟಿರುವ 1000 ಕಿಲೋಮೀಟರ್ ರೇಂಜ್ನ ಆಂಟಿಶಿಪ್ ಬ್ಯಾಲಿಸ್ಟಿಕ್ ಮಿಸೈಲ್ನ ಒಂದಷ್ಟು ಮಾಹಿತಿ.
ಇನ್ನಷ್ಟು ವಿಶೇಷಗಳ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.